ಮಂತ್ರಿಗಿರಿಗೆ ನಡೆದಿತ್ತ ಪೇಮೆಂಟ್, ಕಾಂಗ್ರೆಸ್ನಲ್ಲಿ ಆಡಿಯೋ ಹಲ್ಚಲ್, ಸರ್ಕಾರಕ್ಕೆ ಎದುರಾಯ್ತ ಸಂಕಷ್ಟ, ಮಾಜಿ ಮಂತ್ರಿ ತೆರೆದಿಟ್ರ ಸೀಕ್ರೆಟ್. ಯಾಕೆಂದ್ರೆ ಮಂತ್ರಿಗಿರಿಗೋಸ್ಕರ ಅದರಲ್ಲೂ ಈ ಹಣದ ವರ್ಗಾವಣೆ ಆಗಿದೆಯಾ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಇನ್ನು ಅಸಮಾಧಾನಿತರ ಕೋಪ ಶಮನಕ್ಕೆ ಕಾಂಗ್ರೆಸ್ಸು ಈಗ ಮುಂದಾಗ್ತಾ ಇದೆ. ಬಂಡಾಯ ಶಾಸಕರ ಜೊತೆಗೆ ನಾಯಕರು ಚರ್ಚೆ ಕೂಡ ಮಾಡ್ತಾ ಇದ್ದಾರಂತೆ. ರಾಜೀನಾಮೆ ಬೆದರಿಕೆ ಹಾಕಿರುವಂತಹ ಶಾಸಕರು ಯಾರಿದ್ದಾರೆ ಅವರ ಮನವೊಲಿಸುವಂತಹ ಯತ್ನ ನಡೀತಾ ಇದೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಿರಿಯ ಸಚಿವರಿಗೆ ಜವಾಬ್ದಾರಿ ನೀಡಲಾಗಿದೆಯಂತೆ. ಯಾರು ಅಸಮಾಧಾನಿತರಿದ್ದಾರೆ ಅವರ ಮನವೊಲಿಸಿ ನೀವು ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಯಶವಂತರಾಯಗೌಡ ಜೊತೆ ಸಿಎಂ 10 ನಿಮಿಷ ಮಾತುಕತೆ ನಡೆಸಿದ್ದಾರೆ. ಲಕ್ಷ್ಮಣ್ ಸವದಿ, ವಿನಯ್ ಕುಲಕರ್ಣಿಯಿಂದಲೂ ಕೂಡ ಮನವೊಲಿಕೆ ಕಾರ್ಯ ನಡೀತಾ ಇದೆ. ರಾಜೀನಾಮೆ ವಾಪಸ್ ಪಡೆಯುವಂತೆ ಸಚಿವ ಸವದಿಯವರು ಮನವಿ ಮಾಡಿದ್ದಾರೆ. ತಮ್ಮ ಸ್ಥಾನವನ್ನೇ ಬಿಟ್ಟು ಕೊಡೋದಾಗಿ ಲಕ್ಷ್ಮಣ್ ಸವದಿಯವರು ಹೇಳಿದ್ದಾರೆ. ಕೋಲಾರ ಬಂಡಾಯ ಶಾಸಕರ ಹೊಣೆ ಪರಮೇಶ್ವರ್ಗೆ ನೀಡಲಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈಗ ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ನಾಯಕರು ಅಸಮಾಧಾನಿತರಿದ್ದಾರೆ. ಈ ಬಗ್ಗೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂಡಾಯವನ್ನು ಸಾರ್ತಾ ಇದ್ದಾರೆ. ರಾಜೀನಾಮೆ ಪರ್ವ ಶುರುವಾಗಿದೆ. ತುಂಬಾ ಜನ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ನ ಹೈಕಮಾಂಡು ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರ ಮನವೊಲಿಸೋದಕ್ಕೆ ಟಾಸ್ಕ್ ಕೊಟ್ಟಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಸಿಎಂ ಆಗಿರಬಹುದು, DCM ಆಗಿರಬಹುದು, ಹಾಗೂ ಹಲವಾರು ಹಿರಿಯ ಸಚಿವರಿಗೆ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರ ಮನವೊಲಿಸೋದಕ್ಕೆ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇತ್ತ ಲಕ್ಷ್ಮಣ್ ಸವದಿ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ರಾಜೀನಾಮೆ ವಾಪಸ್ ಪಡೀರಿ, ನಾನು ಬೇಕಾದರೆ ಸಚಿವ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ಧನಿದ್ದೀನಿ, ತ್ಯಾಗದ ಮಾತನಾಡಿದಾರವರು. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಯಾರು ಅಸಮಾಧಾನಿತರು ಅಧಿಕಾರ ಬೇಕೇ ಬೇಕು ಅಂತ ಯಾರು ಪಟ್ಟು ಹಿಡಿತಾ ಇದ್ದಾರೆ ಅವರು ಈಗಲಾದರೂ ಇದನ್ನು ಮನಗಂಡು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡಿತಾರಾ, ಜೊತೆಗೆ ತಮ್ಮ ಕಾರ್ಯಕರ್ತರನ್ನು ತಿಳಿ ಹೇಳುವಂತಹ ಕೆಲಸಕ್ಕೆ ಮುಂದಾಗ್ತಾರಾ, ಅದನ್ನು ಕೂಡ ನೋಡಬೇಕಾಗತ್ತೆ. ಆದರೆ ಬಹುತೇಕವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ತಲೆನೋವಾಗಿ ಪರಿಣಮಿಸ್ತಾ ಇದೆ, ತಲೆ ಬಿಸಿಯಾಗಿದೆ. ಇದೇ ಕಾರಣಕ್ಕಾಗಿ ಈಗ ಮನವೊಲಿಸೋದಕ್ಕೆ ಟಾಸ್ಕ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡು. ಈ ನಡುವೆ ಇದೀಗ CM ಆಗಿರಬಹುದು, DCM ಆಗಿರಬಹುದು, ಇನ್ನಿತರ ನಾಯಕರು ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರ ಮನವೊಲಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಅಸಮಾಧಾನಿತರು ಸಮಾಧಾನಗೊಳ್ತಾರೆ ಅನ್ನುವಂಥದ್ದು ನಮಗೂ ಏನು ಅನ್ನಿಸ್ತಾ ಇಲ್ಲ. ಯಾಕಂದರೆ ಯಾರೇ ಎಷ್ಟೇ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೂ ಆಯಿತು ರಾಜೀನಾಮೆ ಕೊಡ್ತೀರಾ ಕೊಡಿ, ನೀವು ರಾಜೀನಾಮೆ ಸ್ವೀಕಾರ ಮಾಡಬೇಕಾಗತ್ತೆ ಅಂತ ಏನು ಎಚ್ಚರಿಕೆ ಕೊಟ್ಟಿದ್ರು. ಅದರ ಹೊರತಾಗಿಯೂ ಕೂಡ ಈ ಆಕ್ರೋಶ ಭುಗಿಲೇಳ್ತಾ ಇರೋದಕ್ಕೆ ಇದೇನು ಸಮಾಧಾನಗೊಳ್ಳುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಎಲ್ಲೂ ಕೂಡ. ಹೀಗಾಗಿ ಹೈಕಮಾಂಡ್ ಏನು ಮಾಡುತ್ತೆ ನೋಡಬೇಕಾಗತ್ತೆ. ಇತ್ತ DK ಶಿವಕುಮಾರ್ ಅವರು ಎಲ್ಲರಿಗೂ ಕರೆ ಮಾಡಿ ಮಾತನಾಡ್ತಾ ಇದ್ದಾರಂತೆ. 10 ನಿಮಿಷ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರ ಜೊತೆಯಲ್ಲಿ ಮಾತನಾಡಿ ಅವರನ್ನು ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ರು ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಸಚಿವ ಸ್ಥಾನಗಳು ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಪರಮೇಶ್ವರ್ಗೆ ಹೊಣೆ ಹೊರಿಸಿದಾರಂತೆ, ಸಮಾಧಾನ ಮಾಡಿ ಅಂತ. ಹಾಂ, ಆದರೆ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ ಸರ್. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡು ಕಳೆದ ಬಾರಿ ನಾವು ಸಂಪುಟ ಏನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಟ್ಟಿಗಿನ ಒಂದು ಆಕ್ರೋಶ ನಮಗೆ ಕಾಣೋದಕ್ಕೆ ಸಿಗ್ತಿರಲಿಲ್ಲ. ಆದರೆ ಈ ಬಾರಿ ತೀವ್ರತರವಾಗಿರುವಂತಹ ಒಂದು ಅಸಮಾಧಾನ ಕಾಣೋದಕ್ಕೆ ಸಿಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಹೈಕಮಾಂಡ್ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಕೂಡ ಯಾರ್ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ ರಾಜೀನಾಮೆ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಒಳಗೊಳಗೆ ಆ ಒಂದು ಆತಂಕ ದುಗುಡತೆ ಇರುವಂಥದ್ದು ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಚುನಾವಣೆ ಮೇಲೂ ಕೂಡ ಇದು ಪರಿಣಾಮ ಬೀರಬಹುದು ಅನ್ನೋ ಒಂದು ಹಂತಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಂದಂತೆ ಕಾಣ್ತಾ ಇದೆ. ಇನ್ನು CM ಅವರು ಎಲ್ರಿಗೂ ಕೂಡ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ
ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ತೆರೆಮರೆಗೆ ಹೋಗಿರೋದ್ರಿಂದಾಗಿ ಮೌನವಾಗಿರೋದ್ರಿಂದಾಗಿ ತುಂಬ ಮೌನವಾಗಿದ್ದಾರೆ. ಹೀಗಾಗಿ ಈ ಸಂಪೂರ್ಣ ಒಂದು ಏನು ಅಸಮಾಧಾನದ ಒಂದು ಪರ್ವ ಏನು ಶುರುವಾಗಿದೆ, ಇದರ ಹಿಂದೆ ಸಿದ್ದರಾಮಯ್ಯ ಅವರು ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ DK ಶಿವಕುಮಾರ್ ಅವರು ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗಬಹುದು ಅನ್ನೋ ಮಾತುಗಳು ಕೆಲವೊಂದು ಕಡೆ ಕೇಳಿಬರ್ತಾ ಇದ್ರೆ, ಮತ್ತೊಂದು ಕಡೆ ಬೇಳೂರು ನಿನ್ನೆವರೆಗೂ ಕೂಡ ರಾಜೀನಾಮೆ ಕೊಡ್ತೀನಿ ಅಂತಿದ್ರು. ಹೌದು, ಆದ್ರೆ ನಿನ್ನೆ ಸಂಜೆ ಕನಕಪುರದಲ್ಲಿ ಕರಗ ಮಹೋತ್ಸವದಲ್ಲಿ ಫುಲ್ ವೇದಿಕೆ ಮೇಲೆ DK ಅವ್ರ ಜೊತೆ ವೇದಿಕೆ ಹಂಚ್ಕೊಂಡು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು. ಹೌದು, ಬಹುಶಃ ಮನಸ್ಸನ್ನು ಮರೆತರ ಅಥವಾ DK ಅವರನ್ನು ಸಮಾಧಾನ ಮಾಡಿದ್ರ ಬಹುಶಃ ಒಂದು ವೇದಿಕೆಯಲ್ಲಿ ನೋಡಿದಾಗ ಹೌದು ತುಂಬಾ ಕೂಲ್ ಆಗಿದ್ರು ಬೇಳೂರು. ಹೌದು. ಹಾಗಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ನಾಯಕತ್ವವನ್ನು ಕೂಡ ನಾವು ಅಲ್ಲಗಳೆಯೋದಕ್ಕಾಗಲ್ಲ. ಅವರು ಕೂಡ ವಿರೋಧಿಗಳು ಯಾರಿದ್ದಾರೆ ಅವರನ್ನು ಕೂಡ ತುಂಬ ಈಸಿಯಾಗಿ ಮನವೊಲಿಸಬಲ್ಲರು, ಅವರನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಲ್ಲರು. ಹಾಗಾಗಿ ಈಗ ತಮ್ಮದೇ ಪಕ್ಷದಲ್ಲಿ ಎದ್ದಿರುವಂತಹ ಈ ಒಂದು ಬಂಡಾಯ ಏನಿದೆ, ಈ ಒಂದು ರಾಜೀನಾಮೆ ಪರ್ವ, ಇದೆಲ್ಲವನ್ನು ಯಾವ ರೀತಿಯಾಗಿ ಅವರು ತಣಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸ್ಟೋರಿ ನಾವು ಗಮನಿಸೋಣ. ಬಾಗೇಪಲ್ಲಿ ವಿಧಾನ